लोग टूट जाते हैं एक घर बनाने में, तुम तरस नहीं खाते बस्तियां जलाने में। ನಾವು SS ಖಾದ್ರಿ ಅಡ್ವೊಕೇಟ್, MH ರೋಜೇವಾಲ ಅಡ್ವೊಕೇಟ್, ಶಶಿ ಅಡ್ವೊಕೇಟ್, ಮುತ್ತು ಕಾಳೆ ಮತ್ತು ತಬರೇಜ್ ಅಡ್ವೊಕೇಟ್, ನಾವು ಒಬ್ರು ಪೆನಲ್ ಅಡ್ವೊಕೇಟ್ ಇದ್ದೀವಿ. ಖಾದ್ರಿ ವಕೀಲ್ ಪರವಾಗಿ ಯಾವಾಗಲೂ ನಾವು ನಮ್ಮ ಬಿಜಾಪುರ ನ್ಯಾಯಾಲಯದಲ್ಲಿ ಅವ್ರ ಪರವಾಗಿ ನಾವು ವಕಾಲತ್ನು ವಹಿಸ್ತೀವಿ. ಮತ್ತು ಇದು ಪತ್ರಿಕಾ ಉದ್ದೇಶ ಏನಂದರೆ, ಹೈದರ್ ಮರ್ಡರ್ ಕೇಸ್ನಲ್ಲಿ ಖಾದ್ರಿ ವಕೀಲರಿಗೆ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದರು ಪೊಲೀಸರು. 6ನೇ ತಾರೀಕಿಗೆ ಅವರು ಮನೆಯಿಂದ ಎಬ್ಸ್ಕೊಂಡು ಹೋಗಿ 6 ದಿವಸ ಇಲ್ಲಿಗಲ್ ಡಿಟೆನ್ಷನ್ ಮಾಡಿ ಪೊಲೀಸರು ಯಾವುದೇ ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಿಲ್ಲ. ಇದರ ಸಂಬಂಧ ನಾವು ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಒಂದು ಇದು PC ಫೈಲ್ ಮಾಡಿ, ಪ್ರೈವೇಟ್ ದೂರವನ್ನು ಫೈಲ್ ಮಾಡಿ, ಅಲ್ಲೇ ಒಂದು ಪೊಲೀಸ್ ಇಲಾಖೆ ವಿರುದ್ಧ ಇಲ್ಲಿಗಲ್ ಡಿಟೆನ್ಷನ್ ಮಾಡ್ಯಾರ ಅಂತೇಳಿ SP ಅವ್ರಿಗೆ ಆರೋಪಿ ಮಾಡಿ, CP ಅವ್ರಿಗೆ, PSI ಕೆಲವು ಸಿಬ್ಬಂದಿ ಮೇಲೆ ಎಲ್ಲರಿಗೂ ಆರೋಪಿಯನ್ನು ಮಾಡಿ ಒಂದು ನಾವು ನ್ಯಾಯಾಲಯಕ್ಕೆ ಒಂದು ಪ್ರೊಟೆಸ್ಟ್ ಇದು PC ಫೈಲ್ ಮಾಡಿದ್ವಿ. ಅದರ ಮುಖಾಂತರ ಏನು ನ್ಯಾಯಾಲಯನಲ್ಲಿ ವಿಚಾರಣೆ ಆಗಿ ಅದು ಒಂದು ಆದೇಶ ಆಗಿತ್ತು ಎಲ್ಲರ ಮೇಲೆ FIR ದರ್ಜ್ ಮಾಡಿ ಅಂಥೇಳಿ. ಆ FIRನು ರಿಜಿಸ್ಟರ್ ಮಾಡಿದ್ರು. ಮತ್ತು ಅವರು ಪೊಲೀಸರು ಕಲಬುರ್ಗಿ ಹೈಕೋರ್ಟ್ನಲ್ಲಿ ಒಂದು ಇದರ ವಿರುದ್ಧ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದರು, ಇದು ಸೆಟ್ ಅಸೈಡ್ ಆಗಬೇಕು ಅಂಥೇಳಿ. ಅಲ್ಲಿ ಪೊಲೀಸರಿಗೂ ಅಲ್ಲಿ ಕಲಬುರ್ಗಿ ಬೆಂಚ್ನಲ್ಲಿ ಅವ್ರಿಗೂ ಒಂದು ಅಲೋ ಆಯಿತು ಅವ್ರದ್ದು ರಿಟ್ ಪಿಟಿಷನ್. ಇದು ಕೇಸು ಹ್ಯೂಮನ್ ರೈಟ್ಸ್ಗೆ ಹೋಗುತ್ತೋ ಅಥವಾ ಸೆಂಟ್ರಲ್ ಹ್ಯೂಮನ್ ರೈಟ್ಸ್ಗೆ ಮಾಡಬೇಕು, ಏನು ನ್ಯಾಯಾಲಯದಲ್ಲಿ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ, ಅದು ನ್ಯಾಯಾಲಯ ಏನಂತೂ ಇಲ್ಲ, ಅದು ಇದು ಇವರು ಹ್ಯೂಮನ್ ರೈಟ್ಸ್ಗೆ ಹೋಗ್ಬೇಕಂತೇಳಿ ಅಲ್ಲೇ ಒಂದು ಆದೇಶ ಆಗಿತ್ತು, ನಮ್ಮ ವಿರೋಧ ಆಗಿತ್ತು. ಅಲ್ಲೇ ನಾವೇನು ಮಾಡಿದ್ವಿ, ಮತ್ತು ಮುಂದೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ SLP ಮುಖಾಂತರ ಅಲ್ಲಿ ಒಂದು ಕೇಸ್ ದಾಖಲು ಮಾಡಿದ್ದು. ಈಗ ನಿನ್ನೆ 26ನೇ ತಾರೀಕಿಗೆ ಅಲ್ಲೇ ಒಂದು ನಮ್ಮ SLP ಅಲಾವ್ ಆಗೈತಿ. ಅದರ ಬಗ್ಗೆ ಸವಿಸ್ತಾರವಾಗಿ SS ಖಾದ್ರಿ ವಕೀಲರು ಹೇಳಬೇಕಂತೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ. ಅವರು ವಿಕ್ಟಿಮ್ನು ಅದಾರ, ಅವರು ಹೇಳಬೇಕಂತೇಳಿ ನಿಮ್ಮದ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ನೇರ ವಿಷಯಕ್ಕೆ ನಾನು ಮಾತಾಡ್ತೀನಿ. ನಾನು ಪತ್ರಿಕಾಗೋಷ್ಠಿ ಮಾಡೋಕ್ಕಿಂತ ಮುಂಚೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡಿಕೊಳ್ಳೋದೇನಂತಂದರೆ, ಇವತ್ತಿನ ಪತ್ರಿಕಾಗೋಷ್ಠಿ ಯಾವುದೇ ಸಾಮಾಜಿಕ, ರಾಜಕೀಯ ಅಥವಾ ಇತರೆ ವಿಷಯ ಕುರಿತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದಿಲ್ಲ. ಹಾಗಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾವು ವೈಯಕ್ತಿಕವಾಗಿ ವಿನಂತಿ, ನಮ್ಮ ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ ನಾವು ನಿಮ್ಗೆ ವೈಯಕ್ತಿಕವಾಗಿ ವಿನಂತಿಸಿಕೊಳ್ಳೋದೇನೆಂದರೆ, ನಮ್ಗೆ ಕೇಳ್ತಕ್ಕಂಥ ನಿಮ್ಮ ಪ್ರಶ್ನಾವಳಿಗಳನ್ನು ಏನದ ಕೇವಲ ಸೀಮಿತವಾದ ನಮ್ದು ಪತ್ರಿಕಾಗೋಷ್ಠಿಯ ಸಬ್ಜೆಕ್ಟ್ ಮ್ಯಾಟ್ರ್ ಮೇಲೇ ಇರಬೇಕು ಅಂತೇಳಿ ನಾವು ವೈಯಕ್ತಿಕವಾಗಿ ವಿನಂತಿ ಮಾಡ್ಕೊಡ್ತೀವಿ. ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಿದೆ ಅಂತಂದರೆ, ದಿನಾಂಕ 6/5/2023 ಒಂದು ಹೈದರ್ ಅಲಿ ನದಾಫ್ ಅನ್ನುವ ವ್ಯಕ್ತಿಯಿಂದ ಕೊಲೆ ವಿಜಯಪುರ ಚಾಂದ್ಪುರ್ ಕಾಲನಿಯಲ್ಲಿ ಘಟನೆ ಆಗಿರುತ್ತದೆ. ಆ ಕೊಲೆ ಪ್ರಕರಣದಲ್ಲಿ ಸುಮಾರು FIR ಪ್ರಥಮ ವರ್ತಮಾನ ವರದಿಯಲ್ಲಿ ಸಮಯ ಅಂದಾಜು 10:30 ಗಂಟೆಗೆ ಕೊಲೆ ಆಗಿರುತ್ತದೆ ಅಂತೇಳಿ ಫಿರ್ಯಾದಿದಾಳಾದ ಹೈದರ್ ನದಾಫ್ನ ಹೆಂಡತಿ ನಿಶಾತ್ ಹೈದರ್ ಅಲಿ ನದಾಫ್, ವಾರ್ಡ್ ನಂಬರ್ 19 ಕಾರ್ಪೊರೇಟರ್ ಅವರು ಫಿರ್ಯಾದಿಯನ್ನು ಕೊಟ್ಟಿರ್ತಾರೆ. ಅದರಂತೆ 10:30ಗೆ ಇನ್ನೂ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಾಗ 10:30ಗೆ ಮರ್ಡರ್ ಆಗಿರ್ತದೆ. ನಾನು ಮನೆಯಲ್ಲಿ ಮಲಗಿದಾಗ, ಅಸೆಂಬ್ಲಿ ಚುನಾವಣೆ ನಡೆದಾಗ, ಆ ಅಸೆಂಬ್ಲಿ ಚುನಾವಣೆ ಪ್ರಚಾರ ಮುಗಿಸ್ಕೊಂಡು ನಾನು ರಾತ್ರಿ ಮನೆಯಲ್ಲಿ ಮಲಗಿದಾಗ 11 ಗಂಟೆಗೆ ಒಬ್ಬ ವ್ಯಕ್ತಿ ಶಿವ್ ಅಲ್ಲಿಗಿಡದ್, ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 8 ಹೆಡ್ ಕಾನ್ಸ್ಟೇಬಲ್ ಗಾಂಧಿ ಚೌಕ್ ಶಿವ್ ಅಲ್ಲಿಗಿಡದ್, ಪ್ರತ್ಯೇಕವಾಗಿ ನಾನು ಅವ್ರವ್ರದ್ದು ಸಮಯಕ್ಕೆ ತಕ್ಕಂಥ ಅವ್ರವ್ರ ಆರೋಪಿತರ ಹೆಸರು ತೆಗೆದುಕೊಂಡಿರುತ್ತೇನೆ. ಅದನ್ನು ತಾವು ಗಣನೆಯಲ್ಲಿ ಇಟ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ 11:04 ಶಿವ್ ಅಲ್ಲಿಗಿಡದ್ ಅನ್ನುವ ಹೆಡ್ ಕಾನ್ಸ್ಟೇಬಲ್ ನನಗೆ ಫೋನ್ ಮಾಡಿ, ಖಾದ್ರಿ ವಕೀಲರೇ ನೀವು ಎಲ್ಲಿದ್ದೀರಿ, ನಮ್ಮ SP ಸಾಹೇಬರು ಸ್ಥಳದಲ್ಲಿದ್ದಾರೆ, ಹೈದರ್ ನದಾಫ್ ಅನ್ನುವ ವ್ಯಕ್ತಿಯನ್ನು ಕೊಲೆಯಾಗಿದೆ, ನಿಮ್ಮನ್ನು ಪ್ರೈಮ್ ಸಸ್ಪೆಕ್ಟ್ ಅನ್ನು ಮಾಡಿದ್ದಾರೆ SP ಸಾಹೇಬರು, ನಿಮ್ಮ ವಿಚಾರಣೆಗೆ ನಿಮ್ಗೆ ಕರೆ ತರಲು SP ಸಾಹೇಬರು PSI ಗಾಂಧಿ ಚೌಕ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದರಂತೆ ನೀವು ಮನೆಯಲ್ಲಿ ಇರಬೇಕು, ಮೊಬೈಲ್ ಸ್ವಿಚ್ ಆಫ್ ಮಾಡಬಾರ್ದು ಅನ್ನುವಂಥದ್ದು ಹೇಳುತ್ತಾ ಫೋನ್ ಹೇಳಿದ್ದಕ್ಕೆ ನಾನು ಅದನ್ನು ಅವ್ರ ಗಮನದಲ್ಲಿ ಇಟ್ಕೊಂಡು ಮನೆಯಲ್ಲಿ ಇದ್ದೆ. 10:30ಗೆ ಮರ್ಡರ್ ಆಗ್ತದೆ. ಕ್ರೊನಾಲಜಿಕಲ್ ಸೀಕ್ವೆನ್ಸ್ ತಾವು ಗಮನದಲ್ಲಿ ಇಟ್ಕೋಬೇಕು ಮಾಧ್ಯಮದ ಮಿತ್ರರು. 10:30ಗೆ ಮರ್ಡರ್ ಆಗ್ತದೆ. 11 ಅವರ್ಸಿಗೆ ನನಗೆ ಫೋನ್ ಬರ್ತದೆ. FIR 12:15 ರಿಜಿಸ್ಟರ್ ಆಗ್ತದೆ ಫಿರ್ಯಾದಿದಾರ ಕಡೆಯಿಂದ. ಮತ್ತು FIRನಲ್ಲೇ ನನಗೆ ಆರೋಪಿ ನಂಬರ್ 2 ಎದೆ ಮೇಲೆ ಕೂತು ಗುಂಡು ಹೊಡೆದಿನಿ ಅನ್ನುವಂಥದ್ದು ಸಾರಾಂಶವನ್ನು ಬರ್ಕೊಂಡಿರ್ತಾರೆ. ಇದರ ಅರ್ಥ ಪೊಲೀಸರು ಆ ವೇಳೆಯಲ್ಲಿ ಆ ಕೊಲೆ ಪ್ರಕರಣವನ್ನು
ಕೈಯಲ್ಲಿ ಇಟ್ಟುಕೊಂಡು ನನ್ನನ್ನು ಗುರಿಯಾಗಿ ಮಾಡಿಕೊಂಡು ರಾಜಕೀಯ ದ್ವೇಷವನ್ನು ಸಾಧಿಸುವ ಸಮಯದಲ್ಲಿ ನಡ್ತಕ್ಕಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಒಬ್ಬ ಸ್ಟಾರ್ ಕ್ಯಾಂಪೇನರ್ ಆಗಿ ಕಾಂಗ್ರೆಸ್ ಪಕ್ಷದ ಸ್ಟಾರ್ ಕ್ಯಾಂಪೇನರ್ ಆಗಿರೋದ್ರಿಂದ ಆಗಿನ ಬಿಜೆಪಿ ಅಭ್ಯರ್ಥಿಯಾದ ನಗರ ಶಾಸಕರ ಚುನಾವಣೆಗೆ ಸಹಾಯ ಮಾಡಲು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನನ್ನನ್ನು ಟಾರ್ಗೆಟ್ ಮಾಡಿ ಪ್ರಕರಣದ ಮರ್ಡರ್ ಕೇಸ್ ಪ್ರಕರಣ ದಾಖಲಾಗೋಕ್ಕಿಂತ ಮುಂಚೆ ನನ್ನನ್ನು ಡಿಟೈನ್ ಮಾಡಿದರು. 11 ಗಂಟೆಗೆ ಆಸ್ ಪರ್ BNSS ಆ್ಯಂಡ್ ಆಸ್ ಪರ್ CRPC ಡಿಜಿಟಲ್ ಅರೆಸ್ಟ್ ನನಗೆ 11 ಗಂಟೆಗೆ ಮಾಡಿದರು ಪೊಲೀಸರು. ನನಗೆ 11 ಗಂಟೆ 12:45ಕ್ಕೆ ಪೊಲೀಸ್ ಇದರಲ್ಲಿ ಆರೋಪಿ ನಂಬರ್ 3, 4, 5 ಬಸವರಾಜ್ ನೆರಳೆ PSI, ಗುಡಿಮನಿ BM ಪವಾರ್ ASI, ಶಿವ ಅಲ್ಲಿಗಿಡದ ಹಾಗೂ ಮಂಕಣಿ ಹೆಡ್ ಕಾನ್ಸ್ಟೇಬಲ್ ಇವರು ನಮ್ಮ ಮನೆಗೆ ಬಂದು 12:45 ನನ್ನ ಮನೆಯಿಂದ ಠಾಣೆಗೆ ಕರ್ಕೊಂಡು ಹೋಗಿ ಠಾಣೆಯಲ್ಲಿ ಅಲ್ಲಿಂದ ಆನಂದ್ ವಿಹಾರದಲ್ಲಿ ಇಲ್ಲಿಗಲ್ ಡಿಟೈನ್ ಮಾಡಿ ಸುಮಾರು 6/5/2023 12/5/2023 ನನಗೆ ಇಲ್ಲಿಗಲ್ ಡಿಟೆನ್ಷನ್ ಮಾಡಿ ನನ್ನ ಮೇಲೆ ಮಾನಸಿಕ ಫಿಸಿಕಲ್ ಆ್ಯಂಡ್ ಮೆಂಟಲ್ ಟಾರ್ಚರ್ ಕೊಟ್ಟು ಈಗಾಗಲೇ ನಾ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಸವಿಸ್ತಾರವಾಗಿ ಡಿಟೇಲ್ ಹೇಳಿದ್ದೀನಿ. ಅದನ್ನು ಮಾಡಿದ್ದಕ್ಕೆ ನಾನು ನನ್ನ ವೈಲೇಬಲ್ ಹ್ಯೂಮನ್ ರೈಟ್ಸ್ ಅಂಡರ್ ಸೆಕ್ಷನ್ 2D ಆಫ್ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ನಾನು ವೈಲೇಟ್ ಆಗಿದ್ದಾವೆ ಅಂತೇಳಿ ಸೆಕ್ಷನ್ 30 ಆಫ್ ದಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ಕೆಳಗಡೆ ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ ವಿಶೇಷ ನ್ಯಾಯಾಲಯ ಮಾನವ ಹಕ್ಕುಗಳ ಉಲ್ಲಂಘನೆ ಕಾಯ್ದೆ ಅಡಿಯಲ್ಲಿ ಖಾಸಗಿ ದೂರನ್ನು ಈ 9 ಮಂದಿ ಅದರಲ್ಲಿ ವಿಶೇಷವಾಗಿ HD ಆನಂದ್ ಕುಮಾರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಿಜಯಪುರ ಅವರು ನಗರ ಶಾಸಕರದ ಮಾತಿನ ಒಳಗಾಗಿ ಆಮಿಷನ ಒಳಗಾಗಿ ಒಬ್ಬ ಅಮಾಯಕ ನ್ಯಾಯವಾದಿಯನ್ನು ಬಲಿಪಶು ಮಾಡುವ ಸಲುವಾಗಿ ನಾನು ಯಾಕಂದ್ರೆ ಅಲ್ಪಸಂಖ್ಯಾತರ ಏಕೈಕ ಧ್ವನಿಯಾಗಿ ನಾನು ಸಮಾಜದಲ್ಲಿ ಹೋರಾಟ ಮಾಡ್ತಾ ಇದ್ದಿರೋದನ್ನು ನನ್ನ ಧ್ವನಿಯನ್ನು ಮೊಟಕಗೊಳಿಸುವ ಉದ್ದೇಶದಿಂದ ನನ್ನನ್ನು ಒಂದು ಸುಳ್ಳು ಕೊಲೆ ಕೇಸ್ನಲ್ಲಿ ಆರೋಪಿಯನ್ನಾಗಿ ಮಾಡಿದ್ದರಿಂದ ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು HD ಆನಂದ್ ಕುಮಾರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಿಜಯಪುರ. ಈಗಿನ ಸರ್ಕಾರದಲ್ಲಿ ಅವರಿಗೆ ಪದೋನ್ನತಿ ಕೊಟ್ಟು ಪ್ರಮೋಷನ್ ಕೊಟ್ಟು ಅವರನ್ನು DIG ಸೈಬರ್ ಕ್ರೈಮ್ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯದ ಅಲ್ಪಸಂಖ್ಯಾತರ ಮೊಬೈಲ್ ಫೋನ್ ಎಲೆಕ್ಟ್ರಾನಿಕ್ ದಲಿತರ ಎಲ್ಲ ಶೋಷಿತ ವರ್ಗದ ಸರ್ವಲೈನ್ಸ್ ಇಡಲು ಇಂಥ ಭ್ರಷ್ಟ ಅಧಿಕಾರಿಯನ್ನು ಇವತ್ತು ಸರ್ಕಾರ ನೇಮಕ ಮಾಡಿದದ. ಇದೊಂದು ಅಕ್ಷಮ್ಯ ಅಪರಾಧ, ಅದು ದಟ್ ಈಸ್ ಸೆಕೆಂಡರಿ ಇಶ್ಯೂ. ಬಟ್ ಈಗ ಆ ವಿಷಯವನ್ನು ನಾನು ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ದಾಖಲಿಸಿಕೊಂಡಾಗ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಅದನ್ನು ಪ್ರಕರಣವನ್ನು ಗಂಭೀರತೆಯನ್ನು ವರ್ಗಾವಣೆ ಮಾಡಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಿಜಯಪುರ ಅವರಿಗೆ ದಾಖಲಿಸಲಿಕ್ಕೆ ಹೇಳಿದಾಗ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಿಜಯಪುರ ಅವರು ಪ್ರಕರಣ ದಾಖಲು ಮಾಡಿ ಜಲನಗರ್ ಪೊಲೀಸ್ ಠಾಣೆ ಗುನಾ ನಂಬರ್ 15/24 ನಲ್ಲಿ ರಿಜಿಸ್ಟರ್ ಕೇಸ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಆರೋಪಿ ಪೊಲೀಸರಾದ ವಿಜಯ್ ಮಾಂತೇಶ್ ಮಡ್ಪತಿ ಆಗಿನ CPI ಈ ಮರ್ಡರ್ ಕೇಸಿನ ತನಿಖಾಧಿಕಾರಿ ಬಸನಗೌಡ ನೆರಳೆ, ಮಲ್ಲಿಕಾರ್ಜುನ್ ತಳವಾರ್, ದೇವರಾಜ್ ಉಳ್ಳಾಗಡ್ಡಿ PSI ಇವು 4 ಮಂದಿ PSIಗಳು. ಒಂದು ವಿಜಯ್ ಮಾಂತೇಶ್ ಮಡ್ಪತಿ CPI, BM ಪವಾರ್ ASI, HD ಮಂಕಣಿ ಶಿವ ಅಲ್ಲಿಗಿಡದ ಗುಡಿಮನಿ ಹೆಡ್ ಕಾನ್ಸ್ಟೇಬಲ್, BM ಪವಾರ್ ASI, HD ಆನಂದ್ ಕುಮಾರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಈ 9 ಮಂದಿ ಮೇಲೆ ಪ್ರಕರಣ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ನಡೆದಾಗ ಈ 9 ಮಂದಿ ಪೊಲೀಸ್ ಆಫೀಸರ್ ಆರೋಪಿತರು ಮಾನ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ರಿಟ್ ಪಿಟಿಷನ್ ನಂಬರ್ 200873/24 ನಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿ ಫಿರ್ಯಾದಿಯನ್ನು ಸ್ಕ್ವಾಶ್ ಮಾಡಂತೂ ಅವರು ಪ್ರಾರ್ಥನೆ ಮಾಡಿರುವುದಿಲ್ಲ. ಆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರುವ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ 2006 ನಿಯಮ 6 ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ಅಲ್ಟ್ರಾ ವೈರಸ್ ಟು ಕಾನ್ಸ್ಟಿಟ್ಯೂಷನ್ ಇದೆ, ಇದನ್ನು ಸ್ಟ್ರಕ್ ಡೌನ್ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಉಚ್ಚ ನ್ಯಾಯಾಲಯದಲ್ಲಿ ಮಾಡಿದಾಗ ನಮ್ಮ ಪರವಾಗಿ ನಮ್ಮ ಉಚ್ಚ ನ್ಯಾಯಾಲಯದ ಸೀನಿಯರ್ ಅಡ್ವೊಕೇಟರಾದ ಅಶೋಕ್ ಹಾರ್ನಳ್ಳಿ ಹಾಗೂ ಅಮಿತ್ ಮಮದಾಪುರ್ ವಕೀಲರು ವಾದ ಮಂಡನೆ ಮಾಡಿದರು. ಆದರೆ ಹೈಕೋರ್ಟ್ನಲ್ಲಿ ನಮ್ಮ ವಾದವನ್ನು ಅವಲೋಕಿಸಿದ್ರು ಸಹ ಮಾನ್ಯ ಉಚ್ಚ ನ್ಯಾಯಾಲಯವರು ನಮ್ಮ ವಾದವನ್ನು ತಿರಸ್ಕರಿಸಿ ಆರೋಪಿ ಪೊಲೀಸರ ವಾದವನ್ನು ಪುರಸ್ಕರಿಸಿ ಕಾನೂನನ್ನೇ ಸ್ಟ್ರಕ್ ಡೌನ್ ಮಾಡಿಬಿಟ್ಟಿದ್ರು. ಅನ್ಕಾನ್ಸ್ಟಿಟ್ಯೂಷನಲ್ ಡಿಕ್ಲೇರ್ ಆಯಿತು. ಅದು ಇಟ್ ವಾಸ್ ಅ ರಿಪೋರ್ಟಬಲ್ ಜಜ್ಮೆಂಟ್ ಆಲ್ಸೋ. Being aggrieved by that order of the Honorable High Court of Karnataka, I and State Government of Karnataka, State of Karnataka also prepared a Supreme Court SLP
ಸ್ಪೆಷಲ್ ಲೀವ್ ಪಿಟಿಷನ್ ಅಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಚಾಲೆಂಜ್ ಮಾಡಿ ನಾನು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಇಬ್ರು ಸರ್ವೋಚ್ಚ ನ್ಯಾಯಾಲಯದಲ್ಲಿ SLP ನಂಬರ್ 16453 ಆಫ್ 2024 ನಾನು ಸಲ್ಲಿಸಿದೆ ಮತ್ತು SLP ನಂಬರ್ 872 ಆಫ್ 25 ಕರ್ನಾಟಕ ರಾಜ್ಯ ಸರ್ಕಾರನು ಪ್ರತ್ಯೇಕವಾಗಿ ಸಲ್ಲಿಸಿದ್ದನ್ನು ನಿನ್ನೆ ದಿನಾಂಕ 25/8/2026 ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ವಿಭಾಗೀಯ ಪೀಠ ಜಸ್ಟಿಸ್ ವಿಕ್ರಮ್ನಾಥ್ ಅಂಡ್ ಜಸ್ಟಿಸ್ ಸಂದೀಪ್ ಮೆಹ್ತಾ ಇವರ ನೇತೃತ್ವದಲ್ಲಿ ನಮ್ಮ ಸೀನಿಯರ್ ಅಡ್ವೊಕೇಟ್ ರಾದ ನಿಜಾಮ್ ಪಾಷಾ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ತರಪೇದಿಂದ ಅಡಿಷನಲ್ ಅಡ್ವೊಕೇಟ್ ಜನರಲ್ ರಾದ ಆವಿಷ್ಕಾರ್ ಮನು ಸಿಂಘ್ವಿ, ಇಸ್ಮಾಯಿಲ್ ಜಬಿಯುಲ್ಲಾ ಮತ್ತು ಮಲಾರ್ ರಾವ್ ಇವರೆಲ್ಲರೂ ವಾದ ಪ್ರತಿವಾದವನ್ನು ಅವಲೋಕಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ತೀರ್ಪನ್ನು ಸೆಟ್ ಅಸೈಡ್ ಮಾಡಿ ನಮ್ಮ SLP ಅಲೌಡ್ ಮಾಡಿ ಕಾನೂನನ್ನು ರಿಸ್ಟೋರ್ ಮಾಡಿರುತ್ತಾರೆ. ಅದರಂತೆ ಪ್ರಕರಣವನ್ನು ರಿಸ್ಟೋರ್ ಮಾಡಿರ್ತಾರೆ. ಅದರಂತೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ್ದನ್ನು ದೋಷಪೂರ್ವಕ ಆಗಿದೆ ಅಂತೇಳಿ ಪ್ರೊಟೆಸ್ಟ್ ಪಿಟಿಷನ್ ನಾವು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕಿದ್ದನ್ನು ಅದನ್ನು ಪುರಸ್ಕರಿಸಿ ಈಗ 31ನೇ ತಾರೀಕಿಗೆ ಈ 9 ಮಂದಿ ಆರೋಪಿತರು ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಫೇಸ್ ಮಾಡಬೇಕು. ಮತ್ತು ಈ ಪತ್ರಿಕಾಗೋಷ್ಠಿಯ ಕರೆಯುವ ಮೂಲ ಉದ್ದೇಶ ಏನಿದೆ ಅಂತಂತಂದ್ರೆ ಇವತ್ತು ಯಾವುದೇ ತರಹದ ಒಬ್ಬ ಸಾರ್ವಜನಿಕರ ಮಾನವ ಹಕ್ಕುಗಳು ಉಲ್ಲಂಘನೆ ಆದರೆ ಮಾನವ ಹಕ್ಕು ಉಲ್ಲಂಘನೆ ಕಾಯ್ದೆ ಅಡಿಯಲ್ಲಿ 2 ವಿಕಲ್ಪ ಒಬ್ಬ ನಾಗರಿಕನಿಗೆ ಸ್ಟ್ಯಾಚ್ಯೂಟ್ ಕೊಟ್ಟಿರುತ್ತದೆ. ಏನಂತಂದ್ರೆ ಸೆಕ್ಷನ್ 17 ಕೆಳಗಡೆ ಅವರು ಕಮಿಷನ್ ಆಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಇದೇ ವಾದ ಎತ್ತಿ ಹಿಡಿದು ಆರೋಪಿ ಪೊಲೀಸರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದು. ಏನಂತ ಹೇಳಿದ್ರೆ ಫಿರ್ಯಾದಿದಾರನಾದ ಆಸಿಫುಲ್ಲಾ ಖಾದ್ರಿ ಅವರು ಮಾನ್ಯ ವಿಶೇಷ ನ್ಯಾಯಾಲಯಕ್ಕೆ ಖಾಸಗಿ ದೂರು ಸಲ್ಲಿಸುವ ಬದಲಾಗಿ ಅವರು ಆಯೋಗಕ್ಕೆ ಅವ್ರಿಗೆ ಹೋಗ್ಬೇಕಾಗಿದ್ದು ಸೆಕ್ಷನ್ 17 ಹೇಳ್ತದ ಅಂತೇಳಿ. ಆದರೆ ಸರ್ವೋಚ್ಚ ನ್ಯಾಯಾಲಯವನ್ನು ಈ ವಿಷಯ ಕುರಿತು ಈ ಗೊಂದಲವನ್ನು ಸ್ಪಷ್ಟವಾಗಿ ಮಾಡಿ ಏನದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಹೇಳಿದದ ಫಿರ್ಯಾದಿದಾರ ಯಾವನೇ ಒಬ್ಬ ಮಾನವ ಹಕ್ಕುಗಳಲ್ಲಿ ಪೀಡಿತರಾದ ವ್ಯಕ್ತಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ನೇರ ಖಾಸಗಿ ದೂರು ಸಲ್ಲಿಸಿ ನ್ಯಾಯ ಪಡೆದುಕೊಳ್ಳಬಹುದಾಗಿದೆ ಅಂತ ತೀರ್ಪನ್ನು ಪ್ರಕಟಿಸಿದ್ದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಡೀ ನಮ್ಮ ಅಡ್ವೊಕೇಟ್ ಫ್ರಾಟರ್ನಿಟಿ ಬಿಜಾಪುರ ಜಿಲ್ಲಾ ಬಾರ್ ಅಸೋಸಿಯೇಷನ್ ಈ ನನ್ನ ಹೋರಾಟನಲ್ಲಿ ನನಗ ಹೆಗಲ ನಿಂತು ಅದರಲ್ಲಿ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದಲ್ಲಿ ವಿಶೇಷವಾಗಿ MH ರೋಜೇವಾಲೆ ವಕೀಲರು, ತಿಪ್ಪಣ್ಣ ದೊಡ್ಡಮನಿ ವಕೀಲರು, ಗಜಾನಂದ್ ಪವಾರ್ ವಕೀಲರು, ನಮ್ಮ GA ಅತ್ನೂರ್ ಸರ್ ಸೀನಿಯರ್ ಅತ್ನೂರ್ ಸರ್ ಆಫೀಸ್ನವರು, AT ಬಿರಾದರ್ ಸರ್ ಆಫೀಸ್ನವರು, SS ಲಗಳಿ ಸರ್ ಆಫೀಸ್ನವರು ಎಲ್ಲ ನಮ್ಮ ಬಿಜಾಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಕ್ರಿಮಿನಲ್ ಪ್ರಾಕ್ಟೀಸಿಂಗ್ ಆಫೀಸ್ಗವರು ನನಗ ಸಂಪೂರ್ಣವನ್ನು ಬೆಂಬಲ ಕೊಟ್ಟಿದ್ದಕ್ಕೆ ಅವರೆಲ್ಲ ಈ ಮಾಧ್ಯಮದ ಮುಖಾಂತರ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಾ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ತಲೆಬಾಗಿ ಅವ್ರ ತೀರ್ಪಿಗೆ ಸ್ವಾಗತಿಸುತ್ತೇವೆ. ಅದರ ಜೊತೆಗೇನೆ ನಾನು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ನಾವು ಇಡೀ ನ್ಯಾಯವಾದಿಗಳು ಮತ್ತು ಈ ರಾಜ್ಯದ ಪ್ರತಿಯೊಬ್ಬ ಪೊಲೀಸ್ ದೌರ್ಜನ್ಯಕ್ಕೆ ಒಳಗಾದ ಪೀಡಿತರ ಧ್ವನಿಯಾಗಿ ನಾನು ಅವ್ರ ಪರವಾಗಿ ಈ DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾನ್ಯ ಕರ್ನಾಟಕ ರಾಜ್ಯ ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಸಾಹೇಬರಿಗೆ ನಾವು ನೇರ ಈ ಮಾಧ್ಯಮದ ಮುಖಾಂತರ ನ್ಯಾಯವಾದಿಗಳ ಸಂಘ ವತಿಯಿಂದ ಮತ್ತು ಪ್ಯಾನಲ್ ಆಫ್ ನಮ್ಮ ಅಡ್ವೊಕೇಟ್ಸ್ ವತಿಯಿಂದ ಸ್ಟ್ರಾಂಗ್ಲಿ ಆಗ್ರಹ ಮಾಡ್ತೀವಿ. ಈ ಪ್ರಕರಣವನ್ನು ಲೋಕಲ್ ಪೊಲೀಸರು ದೋಷಪೂರ್ವಕವಾದ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಕ್ಕೆ ನಮ್ಮ ಲೋಕಲ್ ಪೊಲೀಸ್ನಲ್ಲಿ ಯಾವುದೇ ಭರವಸೆ ಇಲ್ಲ. ಅದಕ್ಕಾಗಿ ಈ ಪ್ರಕರಣದ ಇದೇ ವಿಶೇಷ ಪ್ರಕರಣವನ್ನು ಪರಿಗಣಿಸಿ CBIಗೆ ತನಿಖೆಗೆ ಕೊಡಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ವಿರುದ್ಧ ನಾವು ನ್ಯಾಯಾಲಯಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ನ್ಯಾಯಾಲಯದಿಂದ ಪರಿಹಾರ ಕಂಡುಕೊಳ್ಬೇಕಾಗುತ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಸ್ಟ್ರಾಂಗ್ಲಿ ನಾವು ಡಿಮಾಂಡ್ ಮಾಡ್ತೀವಿ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥಿಸಿಕೊಂಡು, ಯಾಕಂದ್ರೆ ಇದರಲ್ಲಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ. ಒಬ್ಬ ನ್ಯಾಯವಾದಿಯನ್ನು ಬಲಿಪಶು ಮಾಡಲಿಕ್ಕೆ, ಒಬ್ಬ ಅಲ್ಪಸಂಖ್ಯಾತ ಸಮಾಜದ ಧ್ವನಿಯನ್ನು ಮೊಟಕಗೊಳಿಸಲು ಈ ಜಿಲ್ಲೆಯಲ್ಲಿ ನಡೆತಿರುವ ನಿರಂತರ ಕಾಣಲಾರದ ಹುನ್ನಾರವನ್ನು ಮೊಟಕಗೊಳಿಸಬೇಕು ಅಂತಂದ್ರೆ ಈ ಪ್ರಕರಣವನ್ನು CBIಗೆ ತನಿಖೆಗೆ ಆಗ್ಬೇಕು. ಯಾಕಂದ್ರೆ ನಿಷ್ಪಕ್ಷ ತನಿಖೆ CBIದಿಂದ ಆಯ್ತು ಅಂತಂದ್ರೆ ಈ ಹೈದರ್ ಅಲಿ ನದಾಫ್ ಕೊಲೆ ಪ್ರಕರಣದಲ್ಲಿ ನಿಜವಾದ ಕೊಲೆಗಾರರು ಯಾರು ಮತ್ತು ಅಮಾಯಕರಿಗೆ ಯಾವ ತರ ಬಲಿಪಶು ಮಾಡಲಾಗಿದೆ ಆಗಿನ ಪೊಲೀಸ್ ಇಲಾಖೆ ಮತ್ತು ಆಗಿನ BJP ಸರ್ಕಾರ ಅನ್ನುವಂತಹದ್ದು
ಸತ್ಯಾಸತ್ಯತೆ ಹೊರಗೆ ಬರುತ್ತದೆ. ಇಲ್ಲದಿದ್ದರೆ ಇದರಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯ ಕೂಡಿದಿದೆ ಅಂತ ನಮಗ ಗೊತ್ತಾಗ್ತದೆ. ಅದಕ್ಕೆ ನಾವು ಮತ್ತೆ ನ್ಯಾಯಾಲಯ ಮೊರೆಗೆ ಹೋಗಿ ನ್ಯಾಯ ಪಡೆದುಕೊಳ್ಳುತ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆ ಟೈಮ್ನಲ್ಲೇ ಅಸೆಂಬ್ಲಿ ಚುನಾವಣೆ ನಡೆದಿತ್ತು. ಹಮೀದ್ ಮುಷ್ರೀಫ್ ಅವರು ಕಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿದ್ರು. ಅವಾಗ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಅಭ್ಯರ್ಥಿಯಾಗಿದ್ರು. ನಾವು ನಗರ ಶಾಸಕರ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ನಿರಂತರ ಹೋರಾಟ ಇದೆ, ನಮ್ದು ಇತಿಹಾಸ ಇದೆ. ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನಾವು ರಾಜಕೀಯವಾಗಿ ವೈರತ್ವದೀವಿ. ನಾವೇನು ಬಸನಗೌಡರಿಗೆ ವೈಯಕ್ತಿಕ ವಿರೋಧಿಗಳು ಅಲ್ಲ. ಆದರೆ ಅವರು ನಮ್ಮ ವಿರೋಧವನ್ನು ವೈಯಕ್ತಿಕನ್ನು ತೆಗೆದುಕೊಂಡು ನನ್ನ ಮೇಲೆ ಹಲವಾರು ಪ್ರಕರಣಗಳನ್ನು ದಾಖಲು ಮಾಡಿದ್ರು. ಅದು ಮಾನ್ಯ ನ್ಯಾಯಾಲಯ ಅದನ್ನು ಸಂಪೂರ್ಣ ಖುಲಾಸೆ ಬಿಡುಗಡೆ ಮಾಡಿದದ. ಅದಕ್ಕಾಗಿ ಹತಾಶೆ ಆಗಿ ಕೊನೆಯದಾಗಿ ಅವರು ಅದು ಒಂದು ಷಡ್ಯಂತ್ರ ಮಾಡಿದಾರೋ ಇಲ್ಲೋ, ಸತ್ಯಾಸತ್ಯತೆ ಹೊರಗೆ ಬರಬೇಕಾದ್ರೆ CBI ಇನ್ವೆಸ್ಟಿಗೇಷನ್ ಆಗ್ಬೇಕಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗೆ ನಮ್ದು ನೇರ ನಿಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಇದೆ. ಕರೆಕ್ಟ್, ಅದು ತಪ್ಪು ಕಲ್ಪನೆ ಇದೆ ಒಂದು ಇಡೀ ಸಮಾಜ, ನಾಗರಿಕ ಸಮಾಜದಲ್ಲಿ ಮತ್ತು ಮಾಧ್ಯಮದ ಮುಖಾಂತರ ಇವತ್ತು ನಾನು ಬಹಿರಂಗ ಮಾಡ್ತಾ ಇದ್ದೀನಿ. ಆ ಸಂಧಾನ ಪ್ರಕ್ರಿಯೆ ನಡೆದಿರೋದು 2019ರಲ್ಲಿ. ಆ ವಿಡಿಯೋದು ಡೀಟೇಲ್ಸ್ ನಿಮ್ಗ ಕರ್ಟನ್ ನಲ್ಲಿ ಇಟ್ ಮಾಡ್ತಾ ಇದ್ದಾರೆ. ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಅದು ಫೈಜ್ ಜಾಮ್ ಕಾಲೋನಿ ಮಸೂತಿಯಲ್ಲಿ ಅದು ಬರ್ತ್ಡೇ 2019ರಲ್ಲಿ ಒಬ್ಬ ವ್ಯಕ್ತಿನ ಬರ್ತ್ಡೇ ನಡೆದಾಗ ಬರ್ತ್ಡೇ ನಲ್ಲೇ ಇವರು ವಾದ ವಿವಾದ ಆಗಿದಾಗ ಆ ಬರ್ತ್ಡೇ ವಾದ ವಿವಾದನ್ನು ಮೇಲ್ದರ್ಜೆಗೆ ತಗೊಂಡು ಹೋಗ್ಬಾರ್ದು ಅಂತೇಳಿ ಇಬ್ಬರಿಗೆ ಪರಸ್ಪರ ಕೂಡಿಸ್ಕೊಂಡು ನಮ್ಮ ಸಮಾಜದ ಎಲ್ಲ ಹಿರಿಯರು ನನ್ನ ನೇತೃತ್ವದೊಳಗೆ ಅದನ್ನು ಬಗೆಹರಿಸಿ ಅಣಿ ಮಾಡಿಸಿದ್ದು. ಅದು 2019ರಲ್ಲಿ. ಕೊಲೆ ಆಗಿದ್ದು 2023 ಚುನಾವಣೆ ಕೊನೆ ಕ್ಷಣಗಳಲ್ಲಿ. ಕೊಲೆ ಆಗೇ ಬೇಕಾಗಿತ್ತು ಅಂತಂದ್ರೆ 2019, 20, 21, 22ರಲ್ಲಿ ಆಗ್ಬೇಕಾಗಿತ್ತು. ಆ ಕೊಲೆಗೆ ಯಾವ ಬೆಲೆ ಇರ್ತಿದ್ದಿಲ್ಲ. 23ನೇ ಸಾರ್ವತ್ರಿಕ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಸೋಲು ಅನುಭವಿಸುವ ಹತಾಶ ಭಾವನೆಯಿಂದ ನಮ್ಮ ಇದು ಎಲಿಗೇಷನ್ ಇದೆ, ಕೊಲೆ ಮಾಡಿಸಿ ಅಮಾಯಕರಿಗೆ ಅವರು ಬಲಿಪಶು ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ನಾನಂತೂ ಜೈಲು ಅನುಭವಿಸಿದ್ದೀನಿ. 3 ತಿಂಗಳ ನಾನು ವಿನಾಕಾರಣ ಕಾರಾಗೃಹ ಅನುಭವಿಸಿದ್ದೀನಿ. 6 ದಿವಸ ಪೊಲೀಸ್ ಟಾರ್ಚರ್ ಅನುಭವಿಸಿದ್ದೀನಿ ಇವ್ರದೇ ಕೃಪೆ ಕಟಾಕ್ಷದಿಂದ. ಹಾಗಾಗಿ ನಾನು ಸರ್ವೋಚ್ಚ ನ್ಯಾಯಾಲಯ ಇವತ್ತು ನನ್ನ ವಾದವನ್ನು ಎತ್ತಿ ಹಿಡಿದಿದ್ದದ. ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಯಾವಾಗ ತೀರ್ಪು ಪ್ರಕಟ ಮಾಡುತ್ತದೆ, ಯಾವುದೇ ಅಧಿಕಾರಿಗಳಲ್ಲಾಗಲಿ ಯಾವುದೇ ಲೆಜಿಸ್ಲೇಟರ್ಸ್ ಆಗಲಿ ಧ್ವನಿ ಎತ್ತತಕ್ಕಂಥದ್ದಲ್ಲ. ಅದರ್ವೈಸ್ ಇಟ್ ಅಮೌಂಟ್ಸ್ ಟು ಬಿ ಎ ಕಂಟೆಂಪ್ಟ್ ಆಫ್ ಕೋರ್ಟ್ ದೋ ಹಿ ಈಸ್ ಎ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಆರ್ ದೋ ಈಸ್ ಎ MLA ಆಫ್ ಸಿಟಿ. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯ ನನ್ನ ವಾದ, ನನ್ನನ್ನು ಸುಳ್ಳು ಬಂಧಿಸಿದ್ದಾರೆ ಅನ್ನುವಂಥದ್ದು ಎತ್ ಹಿಡಿದಿದ್ದಾನಂದ್ರೆ ಆ ಕೊಲೆ ಕೇಸ್ನಲ್ಲಿ ನಾನು ನಿರಪರಾಧಿ ಅದೀನಿ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ನನಗೆ ಪ್ರಮಾಣ ಪತ್ರ ನೀಡಿದೆ. ದಟ್ಸ್ ಆಲ್. ನೆಕ್ಸ್ಟ್ ಸರ್, ತನಿಖೆಗೆ ಒಳಪಡಿಸ್ತಾರೆ. ಎಸ್, ಅದು ಅನಿವಾರ್ಯ ಇರ್ತದೆ. ತನಿಖೆಗೆ ಒಳಪಡಿಸಿದ ತಕ್ಷಣ ನೀವೇ ಮಾಡಿದ್ದೀರಿ ಅಂತಕ್ಕಂಥದ್ದು ಪ್ರೂವ್ ಮಾಡೋದಕ್ಕಾದ್ರೆ ನಿಮ್ಮ ಹತ್ರನೇ ಬರಬೇಕು. ಆ ಮಾತು ಬೇರೆ. ಈಗ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗಿರ್ತದೆ. ಅದನ್ನ ಇಷ್ಟು ಎಲ್ಲಾ ಅಧಿಕಾರಿಗಳ ಮೇಲೆ ನೀವು ಅವ್ರ ಮೇಲೆ ಕೇಸ್ ಹಾಕಿ ಇದು ಮಾನವ ಉಲ್ಲಂಘನೆ ಆಗಿದೆ ಅನ್ನೋದು ಇಲ್ಲ ಸರ್. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ತನಿಖೆಗೆ ಇನ್ವೆಸ್ಟಿಗೇಷನ್ ನಲ್ಲಿ ಸಸ್ಪೆಕ್ಟ್ ಅಂತಾರ. ಯಾವನೇ ಒಬ್ಬ ವ್ಯಕ್ತಿ FIR ನಲ್ಲಿ ಅವನ ಹೆಸರು ನಮೂದಾದ್ರೆ he will be classified as a suspect, ಸಂಶಯಾಸ್ಪದ ವ್ಯಕ್ತಿ. ಪ್ರಕರಣದಲ್ಲಿ FIR ನಲ್ಲಿ ಅವನ ಹೆಸರಿದ್ರೆ FIR ನಲ್ಲಿ ಹೆಸರು FIR is not encyclopedia of the case. It is settled principle of law. ಪ್ರಥಮ ವರ್ತಮಾನ ವರದಿ ನಾನು ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರ ಮೇಲೆ ಹಾಕಬಹುದು. ಬಟ್ ತನಿಖಾ ಏಜೆನ್ಸಿ ಇರುವುದು ಅದಕ್ಕಾಗೇನೆ, ಸತ್ಯಾಸತ್ಯತೆಯನ್ನು ಶೋಧನೆ ಮಾಡಿ ಸುಳ್ಳನ್ನು ತೆಗೆದುಹಾಕಿ ಸತ್ಯವನ್ನು ನ್ಯಾಯಾಲಯ ಮುಂದೆ ಇಡಲು ಕರ್ತವ್ಯ ಅಧಿಕಾರ ನೀಡಿರುವ ಪಾರ್ಲಿಮೆಂಟ್ ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಮತ್ತು ಅವರು ಕರ್ತವ್ಯ ಲೋಪ ಎಸಗಿ ಅಮಾಯಕರನ್ನು ಬಲಿಪಶು ಮಾಡಬಾರದು ಅನ್ನೋದಕ್ಕೆ ನ್ಯಾಯಾಲಯ ಹೇಳಿದ್ದು ಲೆಟ್ ದಮ್ 100 ಕಲ್ಪ್ರಿಟ್ ಎಸ್ಕೇಪ್ but one innocent cannot be punished. साहब, जैसा कि आप कह रहे हैं कि मैं निर्दोष हूँ, FIR में काफी सारे लोगों के नाम आए थे,
इन्वेस्टिगेशन में चंद लोगों के काम कम हो गए, नाम वो इस केस से बाहर हो गए। अगर आप भी निर्दोष होते तो आपका नाम भी चार्जशीट से अलग हो जाता, तो आपका चार्जशीट में नाम कम क्यों नहीं हुआ? यस, यही वजह से मेरा नाम चार्जशीट में नहीं कम करने की सजा ही आज ये पुलिस ऑफिसर की कर्तव्य लोप डिक्लेयर होकर के मुझे जो है फॉल्स इम्प्लीकेशन किया गया है करके सुप्रीम कोर्ट ऑर्डर की है। क्या सिर्फ एक एसएलपी करने से एसएलपी का ऑर्डर हुआ है? क्या वो क्या कसूरवार साबित हुए हैं? क्या उनके ऊपर केस फाइल हुआ है? सिर्फ इंक्वायरी तो बैठ रही ना सर, द सुप्रीम कोर्ट ಇನ್ವೆಸ್ಟಿಗೇಷನ್ ಚಾಲೂ होने वाली उसके अंदर क्या है ಎಸ್ ಎಲ್ ಪಿ ದಾಗ ಏನಾಗಿದೆ ಅಂದ್ರೆ ಅಲ್ಲಿ ಒಂದು ಆಪ್ಷನ್ ಕೊಟ್ಟಾರ. ಮೊದಲೇನು ಹೈಕೋರ್ಟ್ದಾಗ ಏನಾಗಿತ್ತು, ನೀವು ಹ್ಯೂಮನ್ ರೈಟ್ಸ್ಗೆ ಅಲ್ಲಿ ನೀವು ನ್ಯಾಯ ಪಡಿಲಾಕ್ ಹೋಗ್ರಿ, ಇಲ್ಲಿ ಕೋರ್ಟಿಗೆ ಯಾಕೆ ಬರ್ತೀರಿ ಅಂತ ಇತ್ತು. ಈಗ ಎಸ್.ಎಲ್.ಪಿ ದಾಗ ಏನಾಗೈತಿ, ನಿಮ್ ಚಾಯ್ಸ್ ಅದು, ನಿಮ್ಗೆ ಅನ್ಯಾಯ ಆಗೈತಿ, ನೀವು ಕೋರ್ಟ್ರ ಹೋಗ್ರಿ, ಹ್ಯೂಮನ್ ರೈಟ್ಸ್ ಹೋಗ್ರಿ ಅಂತ ಮಹತ್ವದ ಆರ್ಡರ್ ಆಗಿತ್ತು. ಅದಲ್ಲದೆ ನನ್ನ ಪ್ರೈವೇಟ್ ಕಂಪ್ಲೇಂಟ್ ನಾನು ಏನ್ ಡಿಸ್ಟ್ರಿಕ್ಟ್ ನ್ಯಾಯಾಲಯ ಇಲ್ಲಿ ಕೇಳ್ರಿ, ಇಷ್ಟೇ ಆರ್ಡರ್ ಅಲ್ಲ, ಇಷ್ಟೇ ಮತ್ತೆ ದೊಡ್ಡ ಇದು ಇಷ್ಟು ಪ್ರಮಾಣದಾಗ ನೀವೇನು ಇದು ಅದು ಲೀಗಲ್ ಏನೈತಲ್ಲ ವ್ಯಾಲ್ಯೂ ಅದರದ ಅರ್ಥ ಮಾಡ್ಕೋರಿ ಸರ್. ಸುಪ್ರೀಂ ಕೋರ್ಟ್ ತೀರ್ಪ ರಿಪೋರ್ಟೇಬಲ್ ಜಜ್ಮೆಂಟ್ ಆಗಿದೆ. ಅದು ಎಸ್.ಎಲ್.ಪಿ ನಾನು ಮಾಡಿರೋದು ಎಸ್.ಎಲ್.ಪಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರುವ ಎಸ್.ಎಲ್.ಪಿ ಅಲೌಡ್ ಆಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅಡ್ಮಿಷನ್ ಆಗುವುದೇ ಒಂದು ದೊಡ್ಡ ಸಾಧನೆ. ವಿದೌಟ್ ಮೆರಿಟ್ ಆಫ್ ದ ಕೇಸ್ ಸುಪ್ರೀಂ ಕೋರ್ಟ್ ನ ಕೇಸ್ ಅಡ್ಮಿಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಅಡ್ಮಿಷನ್ ಸ್ಟೇಜ್ ನಾಗೆ ಡಿಸ್ಮಿಸ್ ಆಗಿಬಿಡ್ತದೆ. ನಮ್ದು ಎಸ್.ಎಲ್.ಪಿ ಅಲೌ ಆಗಿದೆ ಅಂತಂದ್ರ ಐ ಹ್ಯಾವ್ ಎ ಸ್ಟ್ರಾಂಗ್ ಸಬ್ಸ್ಟೆನ್ಸ್ ಇನ್ ಮೈ ಕೇಸ್. ಸರ್, ಈಗ ನೀವು ಆಗಲೇ ಆನಂದ್ ಅವ್ರ ಬಗ್ಗೆ ಎಚ್.ಡಿ. ಆನಂದ್ ಕುಮಾರ್ ಕೆ ಆನಂದ್ ಅಲ್ಲ, ಎಚ್.ಡಿ. ಆನಂದ್ ಕುಮಾರ್ ದ ಮೋಸ್ಟ್ ಕರಪ್ಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಫ್ ದ ಸ್ಟೇಟ್. ಕೇಳಿ, ಅವರು ಆರೋಪಿತರು ಇನ್ನ ಎಸ್ ಆರೋಪಿತರು ಏನ್ ಆರೋಪಿ ಅವರು ನೋಡ್ರಿ. ಈ ಜಿಲ್ಲೆದ ಆಗಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವಾಗ ಶಿವ್ ಅಲ್ಲಿಗಿಡದ ಅನ್ನೋ ಒಬ್ಬ ಹೆಡ್ ಕಾನ್ಸ್ಟೇಬಲ್ ನಾನು ಮನೆಯಲ್ಲಿ ಇದ್ದಾಗ ಫೋನ್ ಮಾಡಿ ಅವನೇ ಹೇಳ್ತಾನ, ದಟ್ ಫೋನ್ ಕಾಲ್ ಈಸ್ ರೆಕಾರ್ಡೆಡ್ ಅಂಡ್ ದಟ್ ಫೋನ್ ಕಾಲ್ ಈಸ್ ಟೇಕನ್ ಆಸ್ ಮಟೀರಿಯಲ್ ಎವಿಡೆನ್ಸ್. CDR ಇದೆ ಒಂದು. ಆ ಟೈಮ್ನಾಗ ಅವ್ನು ಕರೆ ಮಾಡಿದ, ಅವನೇನ್ ಹೇಳ್ತಾನ, SP ಸಾಹೇಬರು ನಿಮ್ಮನ್ನು ಕರ್ಕೊಂಡು ಬಂದು ಜಲನಗರ್ ಪೊಲೀಸ್ ಠಾಣೆಯಲ್ಲಿ ಕೂರಿಸಲು ಹೇಳಿದ್ದಾರೆ. ವಾಟ್ ಇಟ್ ಇಂಡಿಕೇಟ್ಸ್? ವಿಚಾರಣೆಗೆ ಕೂರಿಸತ್ತು ಹೇಳಿರ್ಬೋದು. ಅದೇ ರೀ, ಇನ್ನು FIR ದಾಖಲಾಗಿಲ್ಲ, ನೀವು ವಿಚಾರಣೆ ಮಾಡ್ತೀರಾ? ಅಂಡರ್ ವಾಟ್ ರೂಲ್ ಆಫ್ ಲಾ? ಆದ್ಮೇಲೆ ವಿಚಾರಣೆ ಮಾಡಬೇಕು. Yes, that is the CRPC speaks. No. ನೋಡ್ರಿ, ಅದಕ್ಕೆ ಸರ್ 1 ಮಿನಿಟ್ ನಾನು ಕಾನೂನು ನೀವು ನೋಡ್ರಿ, ನಾನು ನಿಮ್ ಪ್ರಶ್ನೆ ಕೇಳ್ಬೇಕಲ್ಲ. ವಿಚಾರಣೆ ಮಾಡಬೇಕಾಗಿದೆ. ನೀವು ಪ್ರಶ್ನೆ ಕೇಳಿದ ಬೆಳಗ ಆನ್ಸರ್ ತಗೊಳ್ಳೋದು ಸ್ವಲ್ಪ ವೇಟ್ ಮಾಡ್ಬೇಕು. ಪ್ರಶ್ನೆಗೆ ನೀವೇ ಉತ್ತರ ಇಲ್ಲಿ ಮಾಡಬಾರ್ದು. ಸೆಕ್ಷನ್ 154 ಆಫ್ ದ CRPC ಸ್ಪೀಕ್ಸ್ ಫಸ್ಟ್ ಇನ್ಫಾರ್ಮೇಶನ್, ಪ್ರಥಮ ವರ್ತಮಾನ ವರದಿ, ಕಲಂ 154 ಅಡಿಯಲ್ಲಿ ಯಾವುದೇ ಒಬ್ಬ ಪೀಡಿತ ಯಾವುದೇ ಒಬ್ಬ ಗುನ್ಹೆ ಆದಲ್ಲಿ ಠಾಣೆಯಲ್ಲಿ ದಾಖಲಿಸುವ ತನ್ನ ಫಿರ್ಯಾದಿಯನ್ನು ಪ್ರಥಮ ವರ್ತಮಾನ ವರದಿ 154 CRPC ಅಡಿಯಲ್ಲಿ ದಾಖಲು ಮಾಡ್ತಾರ. 156 ಅಡಿಯಲ್ಲಿ ಪೊಲೀಸರು ತನಿಖೆ ಸ್ಟಾರ್ಟ್ ಮಾಡ್ತಾರ. 154 ಅಡಿಯಲ್ಲಿ ಪ್ರಕರಣ ದಾಖಲು ಆಗಲಾರದೆ ಯಾವನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ತನಿಖಾ ಪ್ರಾರಂಭ ಮಾಡಲು ಕಾಯ್ದೆ ಪರ್ಮಿಷನ್ ಕೊಟ್ಟಿಲ್ಲ, ಕೊಡಾಕ ಬರುವುದಿಲ್ಲ. ತನಿಖಾ ಕೈಗೊಳ್ಳಬೇಕಾಗಿದ್ರೆ ಅದಕ್ಕೆ ಕಲಂ 156 ಅಡಿಯಲ್ಲಿ ಮಾಡಬೇಕು. 56 ಅಡಿಯಲ್ಲಿ ತನಿಖೆಯನ್ನು ಮುಕ್ತಾಯಗೊಂಡ ನಂತರ ಕಲಂ 173 ಅಡಿಯಲ್ಲಿ CRPC BNSS ಕಾಯ್ದೆ ಚೇಂಜ್ ಅದಾವ. ನನ್ನ ಪ್ರಕರಣ ಆಗಿದ್ದು CRPC ಅಡಿಯಲ್ಲಿ. ಅದಕ್ಕೆ ನಾನು ನನ್ನ ಪ್ರಕರಣದ CRPC ತಮ್ಗೆ ಹೇಳ್ತಾ ಇದ್ದೀನಿ. 173 ಸಕಲಂ 3ರಲ್ಲಿ ದೋಷಾರೋಪಣ, ಸಕಲಂ 1ರಲ್ಲಿ ದೋಷಾರೋಪಣ ಪಟ್ಟಿ ಸಲ್ಲಿಸಬೇಕು. ದೋಷಾರೋಪಣ ಪಟ್ಟಿ ಸಲ್ಲಿಸಿದ ನಂತರ ಬೇಸ್ಡ್ ಆನ್ ದಟ್ ದೋಷಾರೋಪಣ ಪಟ್ಟಿ ಕಲಂ 209ರಲ್ಲಿ ಮಾನ್ಯ ನ್ಯಾಯಾಲಯವು ಕಾಗ್ನಿಸನ್ಸ್ ತಗೋಬೇಕು. 190ರಲ್ಲಿ CRPC 190ಯಲ್ಲಿ ಮಾನ್ಯ ನ್ಯಾಯಾಲಯ ಕಾಗ್ನಿಸನ್ಸ್ ತಗೋಬೇಕು. ಒನ್ಸ್ ದ ಕೋರ್ಟ್ ಹ್ಯಾಸ್ ಟೇಕನ್ ಕಾಗ್ನಿಸನ್ಸ್, then you have to face the trial. Otherwise you are suspect only. Okay, next. बीजापुर में 1500 से 1600 वकील हैं. सिर्फ बार बार कादरी वकील साहब का ही नाम क्यों आ रहा है? जब तड़ी पार किया जाता है तो कादरी वकील साहब को किया. I am the role model for all political parties.
मर्डर के चार्जेस लगते हैं तो खादरी वकील साहब का नाम आता है। 1500 से 1600 वकील में सिर्फ खादरी वकील साहब ही क्यों कंट्रोवर्सीज में रहते हैं? सर कौरवाज और पांडवाज 100 थे बट अर्जुन एक ही अर्जुन ಆಗಕ್ಕೆ ಸಾಧ್ಯ ಇಲ್ಲ ವಕೀಲ್ರೆ ಹೌದಲ್ಲ ವಕೀಲ್ರೆ ಎಸ್ ಹೈಕೋರ್ಟ್ ಅಲ್ಲಿ ನಿಮ್ಮ ವಿರುದ್ಧವಾಗಿ ಬಂದಂತಹ ನಿಮ್ಮ ದಾವೆ ಓಡಿದಿರಲ್ಲ ಅದನ್ನ ವಿರುದ್ಧವಾಗಿ ನೀವು ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಪ್ರಶ್ನಿಸಿ ನೀವು ಸುಪ್ರೀಂ ಕೋರ್ಟ್ ಹೋಗಿರ್ತಕ್ಕಂಥದ್ದು. ಈಗ ಸುಪ್ರೀಂ ಕೋರ್ಟ್ ಕೊನೆಯದಾಗಿ ಯಾವ ತನಿಖೆ ಮಾಡ್ಬೇಕಂತ ಆರ್ಡರ್ ಆಗಿದೆಯೋ ಏನ್ ಅದ್ರ ಬಗ್ಗೆ ನೀವು SLP ನೇ ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಹೇಳ್ತಿರೋದು ಅದೇ ಪಾಯಿಂಟ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ SLP ಕರ್ನಾಟಕ ರಾಜ್ಯ ಸರ್ಕಾರನು ಈ ಆರೋಪಿ ಪೊಲೀಸರು ವಿರುದ್ಧ ಹೋಗಿದ್ದಾರೆ, ನಾನು ಒಬ್ಬನೇ ಅಲ್ಲ. ಆರೋಪಿ ಪೊಲೀಸರು ವಿರುದ್ಧ ಈಗ ರೈಟ್ ನೌ ದೇ ಆರ್ ನಾಟ್ ಅಟ್ಯಾಚ್ ಟು ದ ಸ್ಟೇಟ್ ಆಫ್ ಕರ್ನಾಟಕ. ಇದು ಒಂದು ನೀವು ನಿಮ್ ತಲೆಯಲ್ಲಿ ಇಡ್ರಿ. ಈ 9 ಮಂದಿ ಸರ್ಕಾರದ ವಿರುದ್ಧ ಈಗ ಅಪರಾಧಿಗಳವರು ಸರ್ಕಾರದ ಕಣ್ಣು ಮುಂದೆ. ನನ್ನ ಅಪರಾಧಿ ಎಲ್ಲವರು ರಾಜ್ಯ ಸರ್ಕಾರದ ಅಪರಾಧಿಗಳವರು. ಹಾಗಾಗಿ ರಾಜ್ಯ ಸರ್ಕಾರ ಪ್ರತ್ಯೇಕ SLP ಅನ್ನು ಹಾಕಿದ್ದಾರೆ, ನಾನು ಪ್ರತ್ಯೇಕ SLP ಹಾಕಿದ್ದೀನಿ. ಎರಡೂ ಪ್ರತ್ಯೇಕ SLPಗಳನ್ನು ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಏನಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು, ಆ ತೀರ್ಪಿನಲ್ಲಿ ಏನಿತ್ತು, PC1 of 2024 set aside, Jalnagar PS crime number 15 squashed, Karnataka State Human Rights Court rules 2006 struck down, declared unconstitutional. ಇದರ ಅರ್ಥ ನಾನು ನೀಡಿರುವ ಖಾಸಗಿ ದೂರನ್ನು ವಜಾಗೊಳ್ಳಲಾಯಿತು. ಜಲ್ನಗರ್ ಪೊಲೀಸ್ ಠಾಣಾ ಗುನ್ನಾ ನಂಬರ್ 15/24ರಲ್ಲಿ ಈ 9 ಮಂದಿ ಆರೋಪಿತರದಾರ ಫಾರ್ ವೇರಿಯಸ್ ಅಫೆನ್ಸಸ್ ಆಫ್ IPC, ಅಂದ್ರೆ ಹಲವಾರು ಭಾರತೀಯ ದಂಡ ಸಂಹಿತೆ ಕಲಂ ಅಡಿಯಲ್ಲಿ ಮಾಡಿರುವ ಅಪರಾಧಕ್ಕಾಗಿ ಈ 9 ಮಂದಿ ಪೊಲೀಸ್ ಆಫೀಸರ್ ಆರೋಪಿತರು ಇದ್ರು. ಆ ಆರೋಪಿತರು ಮಾಡಿರುವ ಪ್ರಥಮ ವರ್ತಮಾನ ವರದಿಯನ್ನು ವಜಾಗೊಂಡಿತ್ತು. ಮತ್ತು ಅದರ ಜೊತೆಗೇನೆ ಕರ್ನಾಟಕ ರಾಜ್ಯ ಸರ್ಕಾರ 2006ರಲ್ಲಿ ಏನು ನಿಯಮಾವಳಿಯನ್ನು ಮಾಡಿತ್ತು, ಅಸೆಂಬ್ಲಿ ಒಳಗೆ ಎರಡೂ ಹೌಸ್ನಲ್ಲೇ, ಲೋವರ್ ಹೌಸ್ ಅಂಡ್ ಅಪ್ಪರ್ ಹೌಸ್ನಲ್ಲಿ ದೀರ್ಘಕಾಲ ಚರ್ಚಿಸಿ ಏನ್ ನಿಯಮಾವಳಿಯನ್ನು ರಚಿಸಿದ್ದು, ಆ ನಿಯಮಾವಳಿಯನ್ನು ಅಸಿಂಧುಗೊಳಿಸಿದ್ರು. ಆ ತೀರ್ಪನ್ನು ಸೆಟ್ ಅಸೈಡ್ ಮಾಡಿದ ಸುಪ್ರೀಂ ಕೋರ್ಟ್. ಇದರ ಅರ್ಥ ಈ 3 ಅಂಶಗಳನ್ನು ಸುಪ್ರೀಂ ಕೋರ್ಟ್ ರಿಸ್ಟೋರ್ ಮಾಡಿದ್ದಾರೆ. ಇದರ ಅರ್ಥ ಪರಿಗಣಿಸಲ್ಲ, ರಿಸ್ಟೋರ್ ಅಂದ್ರೆ ಆಸ್ ಇಟ್ ಈಸ್. ಈ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ತೀರ್ಪು ಬರೋಕ್ಕಿಂತ ಮುಂಚೆ ಈ 3 ಐಟಮ್ಸ್ ಏನು ಸ್ಟೇಟಸ್ ಇತ್ತಲ್ಲ ಅದನ್ನು ಮರುಸ್ಥಾಪನೆ ಆಗಿದೆ. ಇದರ ಅರ್ಥ ನಾನು ನೀಡಿರುವ ಖಾಸಗಿ ದೂರು ಸತ್ಯಕ್ಕೆ ಸತ್ಯವಾಗಿದೆ ಅನ್ನುವಂತಹದ್ದು ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಟ್ರಯಲ್ ಕೋರ್ಟಿಗೆ, ಅಂದ್ರೆ ವಿಚಾರಣಾ ನ್ಯಾಯಾಲಯಕ್ಕೆ ಆದೇಶ ನೀಡಿದದ. ನೀನು ಖಾಸಗಿ ದೂರುದಾರ ನೀಡಿರುವ ದೂರ ಅಂಶಗಳನ್ನು ಗಣನೆಗೆ ಇಟ್ಟುಕೊಂಡು ಅಪರಾಧಿಗಳನ್ನು ಶಿಕ್ಷೆಗೆ ಒಳಪಡಿಸು. ಇದರ ಅರ್ಥ ಆಯ್ತಾ? ಈ ಕ್ಲಾರಿಫೈ ಆಯ್ತಾ? ನೆಕ್ಸ್ಟ್ यस उन पर ही परिवार के मर्डर के चार्जेस लगते हैं तो पूरे पेशे को कहीं ना कहीं सवालिया निशान या कोई बदनाम करने की साजिश का जैसा लगता है। नहीं बार बार आपका ही नाम क्यों आ रहा है? यस, यूसुफ अलैहिस्सलाम को जेल जाना पड़ा. ಪ್ರವಾದಿ ಯೂಸುಫ್ ಅಲೈಹಿಸ್ಸಲಾಂ ಅವರು ಕಾರಾಗೃಹಕ್ಕೆ ಹೋಗಬೇಕಾಗಿತ್ತು. ನಾನೊಬ್ಬ ಸಾಮಾನ್ಯ ನ್ಯಾಯವಾದಿ. DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಅವರು ತಿಹಾರ್ ಜೈಲ್ ಹೋಗಬೇಕಾಗಿತ್ತು. ಜೈಲ್ ಹೋಗುದು ಬರುವುದು ಇಟ್ ಈಸ್ ನಾಟ್ ಎ ಬ್ಯಾಡ್ ಆರ್ ಇಟ್ ಈಸ್ ನಾಟ್ ಎ ಬ್ಲ್ಯಾಕ್ ಸ್ಪಾಟ್ ಪಾಯಿಂಟ್. ಜೈಲಿಗೆ ಕಳಿಸುವುದು ಒಂದು ಹುನ್ನಾರ ಇರ್ತದೆ. ಆ ವೇಳೆಯಲ್ಲಿ ಆ ಹುನ್ನಾರ ಯಶಸ್ವಿಯಾಗಿರ್ತದೆ. ಜೈಲಿಂದ ಬಂದ ನಂತರ ಕಳಿಸ್ದವ್ರನ್ನು ಕಳಿಸುವ ವ್ಯವಸ್ಥೆ ಮಾಡುವುದು ಅದು ಅಚೀವ್ಮೆಂಟ್. ದಟ್ ಐ ವಾಸ್ ಡನ್. ಮುಕ್ತಾಯ ಒಂದು ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪು ನಿನ್ನೆ ಒಂದು ಪ್ರಕಟ ಆಗಿದೆ. ಅದರಲ್ಲಿ ಮಾನ್ಯ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಾಧೀಶರು ಒಂದು ಇದು ಕೋರ್ಟ್ ಪ್ರಾವರ್ಬ್ ರೆಫರೆನ್ಸ್ಗೆ ತಗೊಂಡಿದ್ದಾರೆ. ಆ ರೆಫರೆನ್ಸ್ ನಾನು ಇವತ್ತು ಹೇಳಲಿಕ್ಕೆ ನಿಮ್ಮ ಮುಂದೆ ಬಯಸ್ತಾ ಇದ್ದೀನಿ. ಏನದಂದ್ರೆ ಈ ನಮ್ಮ ಕೇಸಿಗೂ ಅನ್ವಯ, ನಮ್ಮ ಕೇಸಿಗಲ್ಲ, ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಒಂದು ತೀರ್ಪಾಗಿದೆ. ಅದರಲ್ಲಿ ಜಡ್ಜ್ ಸಾಹೇಬರು ಒಂದು ಶಾಯರಿ ಅಂದ್ರೆ ಶ್ಲೋಕನ್ನು ಅಳವಡಿಸಿಕೊಂಡಿದ್ದಾರೆ. ಅದು ಇಡೀ ಬಿಜಾಪುರ ಜಿಲ್ಲೆ ನನ್ನ ಕೇಸಿಗೆ ಅನ್ವಯ ಆಗುತ್ತದೆ. ಅದು ಏನಂತಂದ್ರೆ, ಲೋಗ ಟೂಟ್ ಜಾತೆ ಹೈ
लोग टूट जाते हैं एक घर बनाने में, तुम तरस नहीं खाते ಬಸ್ತಿಯಾ ಜಲಾನೆ ಮೇ. ಇದು ಮೆಸೇಜ್ ಈ ಜಿಲ್ಲಾ ಆಡಳಿತ ಹಾಗೂ ಈ ಜಿಲ್ಲೆಯ ರಾಜಕಾರಣಿಗಳಿಗೆ ನನ್ನಿಂದಿದೆ. ಯಾಕಂದ್ರೆ ಒಬ್ಬ ನ್ಯಾಯವಾದಿಗಳನ್ನು ಪೀಡಿತ ಮತ್ತು ಹಿಂಸೆಗೆ ಒಳಗಾಗಿ ಮಾಡ್ಬೇಕಂದ್ರೆ ಅವ್ರ ಮನೆಗೆ, ಅವ್ರ ಹೆಂಡ್ರು ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ಏನು ನೋವು ಉಂಟಾಗ್ತದ ಅದನ್ನ ನೀವು ಅರ್ಥಿಸ್ಕೊಂಡು ಇನ್ನು ಭವಿಷ್ಯದಾಗ ದೇವ್ರು ನೀವು ಒಳ್ಳೇದು ಮಾಡ್ಲಿ, ಇಂಥದ್ದು ಹೀನ ಕೃತ್ಯ ಮಾಡಬಾರ್ದಂತ ನನ್ನ ಸಲಹೆ.